ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ 2025 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ 2025 ಕಾರ್ಯಕ್ರಮವು ದಿನಾಂಕ 27 ಜೂನ್ 2025 ಶುಕ್ರವಾರದಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ಜಿಲ್ಲಾ ಕುಡು ಒಕ್ಕಲಿಗ ಅಭಿವೃದ್ಧಿ ಸೇವಾ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶಿವಯೋಗಪ್ಪಾಜಿ ಚಿತ್ತಾಪುರ್ ಗುಂಡಗುರ್ತಿ ಆಗಮಿಸಿದ್ದರು. ವಿಶೇಷ ಉಪನ್ಯಾಸಕರಾಗಿ ವಿಶ್ವನಾಥ್ ಕಲ್ಲಾ ಅರಣಕಲ್ ಕಾಳಗಿ ಆಗಮಿಸಿದ್ದರು. ಇತಿಹಾಸ ಮಾಡಿರ್ತಕ್ಕಂಥ ಪುರುಷರನ್ನು ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಭಾರತ ದೇಶದ ಪರಂಪರೆ. ಅನೇಕ ಜನರ ಈ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಯಾಕೆ ಆ ಜಯಂತಿಯನ್ನು ಕೆಲವೇ ಜನಗಳ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಮಾಡಬೇಕು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಬರ್ತಕ್ಕಂಥ ಯುವ ಪೀಳಿಗೆಗೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಇತಿಹಾಸದ ಗತವೈಭವವನ್ನು ಅವರು ಪರಿಚಯ ಮಾಡಿಕೊಡ್ತಕ್ಕಂಥದ್ದಾಗಬೇಕು. ಅವರಿಗೂ ಕೂಡ ಇವರು ಮಾಡಿರ್ತಕ್ಕಂಥ ಅಪ್ಪಟ ಸಾಧನೆಗಳನ್ನು ಕೂಡ ಇವತ್ತು ಅವರ ಗಮನಕ್ಕೆ ಬರಬೇಕು, ಮುಂದೆ ಬರ್ತಕ್ಕಂಥ ಪೀಳಿಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಬುದ್ಧನಿಂದ, ಬಸವಣ್ಣನವರಿಂದ 12ನೇ ಶತಮಾನದ ಅನೇಕ ಶರಣರ, ನಮ್ಮ ಅಂಬಿಗರ ಚೌಡ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಇವರ ಕಪ್ಪೆ ಆಗಿರ್ಬೋದು, ಇವೆಲ್ಲ ಅನೇಕ ಜಯಂತಿಗಳು, ದೇವರ ದಾಸಮಯ, ಅದ್ಯ ವಚನಕಾರರು, ಇವೆಲ್ಲ ಜಯಂತಿಗಳನ್ನು, ಸಿದ್ದರಾಮೇಶ್ವರ ಜಯಂತಿ ಇವೆಲ್ಲ ಮಾಡ್ತಾ ಅವರ ಇತಿಹಾಸವನ್ನು ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗ್ತಕ್ಕಂಥ ಉದ್ದೇಶದಿಂದ ಈ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ 1510ರಲ್ಲಿ ನಾಡಪ್ರಭು ಕೆಂಪೇಗೌಡರು ಹುಟ್ಟಿದ ನಂತರ 1527ರಲ್ಲಿ ಅವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಬೆಂಗಳೂರು ಯಲಹಂಕದಲ್ಲಿ ಅವರೇನು ಪೂರ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ರಾಜ ಮಹಾರಾಜರು ಸಂಪೂರ್ಣವಾದಂಥ ಸ್ವತಂತ್ರವನ್ನು ಕೊಟ್ಟು ಎಲ್ಲ ರೀತಿಯಿಂದ ಅನೇಕ ಅಲ್ಲಿರ್ತಕ್ಕಂಥ ಕೆರೆಕಟ್ಟೆಗಳನ್ನು ಕೂಡ ಕಟ್ಟಿರ್ತಕ್ಕಂಥ ಪುಣ್ಯಾತ್ಮ ಮತ್ತು ದೊಡ್ಡ ದೊಡ್ಡ ಕೋಟೆಗಳನ್ನು ಕಟ್ಟಿರ್ತಕ್ಕಂಥದ್ದು ಮತ್ತು ಅಲ್ಲಿ ಅನೇಕ ದೇವಸ್ಥಾನಗಳು, ಗವಿಸಿದ್ದೇಶ್ವರ ಟೆಂಪಲ್ ಆಗಿರ್ಬೋದು, ಬುಲ್ ಟೆಂಪಲ್ ಆಗಿಂದ ಹಳೆಯ ಕಾಲದ್ದು ಭಾಳ ದೊಡ್ಡದಾದಂಥ ಬಸವಣ್ಣನ ಮೂರ್ತಿ, ಗಣಪತಿ ಹಬ್ಬ ವಿಗ್ರಹ, ಅನೇಕ ಗುಡಿಗಳನ್ನು ಕೂಡ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು, ಕೆರೆಗಳ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ತೋಟ ಗದ್ದೆಗಳಿಗೆ ಜನಸಾಮಾನ್ಯರಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಆ ಸಾಮಾಜಿಕ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಕೆಂಪೇಗೌಡರು. ಯಾವ ರೀತಿ ಜಯಚಾಮರಾಜ ಒಡೆಯರು, ಮೈಸೂರು ರಾಜರು ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದರು, ಅದೇ ನಿಟ್ಟಿನಲ್ಲಿ ಕೂಡ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಯಲಹಂಕ ಅಷ್ಟೇ ಅಲ್ಲ, ಉಳಿದಿರ್ತಕ್ಕಂಥ ಬೆಂಗಳೂರನ್ನು ಕೂಡ ಕಟ್ಟಿರ್ತಕ್ಕಂಥ ಕೀರ್ತಿ ಕೆಂಪೇಗೌಡರಿಗೆ ಸಲ್ತದೆ. ಆ ಕಾರಣ ಇವತ್ತು ಆ ಕೆಂಪೇಗೌಡರ ಜಯಂತಿಯನ್ನು ಕರ್ನಾಟಕ ರಾಜ್ಯದ ಜನ ಅತಿ ವಿಜೃಂಭಣೆ, ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಿದ್ದೀವಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು, ಆ ಒಂದು ಸಾಮ್ರಾಜ್ಯದಲ್ಲಿ ಈ ಕೆಂಪೇಗೌಡರ ಒಂದು ಯಲಹಂಕ ಹತ್ತಿರತಕ್ಕಂಥ ಬೆಂಗಳೂರಿನಲ್ಲಿ ಇರತಕ್ಕಂಥ ಕೆಂಪೇಗೌಡರ ಒಂದು ಸಾಮ್ರಾಜ್ಯ ಸಹಿತ ಆ ವಿಜಯನಗರ ಅರಸರ ಅಧೀನದಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದರು. ಇತಿಹಾಸದಲ್ಲಿ ವಿಜಯನಗರದ ಅರಸರು ಯಾವ ರೀತಿ ತಮ್ಮ ಸಾಮಂತರನ್ನು ಬೆಳೆಸಿದ್ರು ಅಂತಂದರೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಅವರು ತಮ್ಮ ರಾಜ್ಯಗಳನ್ನು ವಿಸ್ತರಿಸಲಿಕ್ಕೆ ಯಾವುದೇ ಅಡ್ಡಿ ಆತಂಕ ಆ ರಾಜರು ಮಾಡ್ತಿದ್ದಿಲ್ಲ. ಅಂಥ ಒಂದು ವಿಜಯನಗರದ ಸಾಮ್ರಾಜ್ಯದ ಒಂದು ಅಡಿಯಲ್ಲಿ ಕೆಂಪೇಗೌಡರು ಒಬ್ಬ ದೊಡ್ಡ ರಾಜ್ಯವನ್ನು ಕಟ್ಟಿ ಕೇವಲ ಬೆಂಗಳೂರಿಗಲ್ಲದೆ ಇಡೀ ನಮ್ಮ
ವರ್ಷಕ್ಕೆ ಅವರು ಹೆಸರುವಾಸಿಯಾದಂಥ ನಾಡಪ್ರಭು ನಾವು ಕರಿತೀವಿ. ಅಂಥ ಒಂದು ಗಣ್ಯ ವ್ಯಕ್ತಿ, ಈ ರಾಜ್ಯದ ನಾಡಪ್ರಭು ಆದಂಥ ಕೆಂಪೇಗೌಡರ ಜಯಂತಿ ನಾವೆಲ್ಲರೂ ಆಚರಿಸ್ತಾ ಇದ್ದು ಬಹಳ ಸಂತೋಷ ವಿಷಯ. ಮುಂದಿನ ದಿನಗಳ ಸಹಿತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡರ ಜಯಂತಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಜನ ಸೇರಂಗಿಲ್ಲ. ಇದು ವಿಷಾದನೀಯ. ಏಕೆಂದರೆ ನಾಡಪ್ರಭು ಆದಂಥ ವ್ಯಕ್ತಿ ಜಯಂತಿಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾವು ಕೇವಲ ಆಡಳಿತ ವತಿಯಿಂದ ಆಚರಣೆ ಮಾಡದೆ ನಾವು ಬೇರೆ ಬೇರೆ ಜಯಂತಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಸಹಿತ ನಾವು ನಮ್ಮ ಮನೆಗಳ ಸಹಿತ ನಾವು ಈ ನಾಡಪ್ರಭು ಜಯಂತಿ ನಾವು ಆಚರಣೆ ಮಾಡಬೇಕು. ಏಕೆಂದರೆ ಒಬ್ಬ ನಾಡು ಕಟ್ಟಿದಂಥ ಇತಿಹಾಸದಲ್ಲಿ ಅಮರವಾಗಿ ಇದ್ದಂಥ ಕೆಂಪೇಗೌಡರ ಜಯಂತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಕೂಡಿ ಮಾಡೋಣ ಅಂತ ಹೇಳಿ ಈ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷರಾದ ಶಿವರಾಜ್ ಎ ಪಾಟೀಲ್ ಕಲಗುರ್ತಿ, ಗೌರವ ಅಧ್ಯಕ್ಷರಾದ ಬಸವರಾಜ್ ಸರಡಗಿ, ನಾಗಣ್ಣ ಇಂಗನ್ಕಲ್, ಜಿಲ್ಲಾಧಿಕಾರಿಗಳ ಕಚೇರಿಯ ಸಹಾಯಕ ನಿರ್ದೇಶಕರಾದ ಶಿವಶರಣಪ್ಪ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಾಗಣ್ಣ ಇಂಗನ್ಕಲ್ ಮೋಘ ವಂದನಾರ್ಪಣೆ ಮಾಡಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ತಹಶೀಲ್ ಕಚೇರಿಯಲ್ಲಿ ತಹಶೀಲ್ದಾರರು ಸೇರಿದಂತೆ ತಾಲೂಕಾ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ತಹಶೀಲ್ದಾರ್ ಕಾರ್ಯಾಲಯ ಕಲಬುರಗಿ ತಾಲೂಕಾ ಕಲಬುರಗಿಯ ವತಿಯಿಂದ ಕಲಬುರಗಿ ತಾಲೂಕಿನ ಭೂ ನ್ಯಾಯ ಮಂಡಳಿಯ ಪ್ರಕರಣಗಳ ವಿಚಾರಣೆಯ ದಿನಾಂಕ ನಿಗದಿಪಡಿಸಿರುವ ಕುರಿತು ಮಾನ್ಯ ಸಹಾಯಕ ಆಯುಕ್ತರು ಕಲಬುರಗಿ ಇವರ ದೂರವಾಣಿ ಸಂದೇಶ ದಿನಾಂಕ 16ನೇ ಜೂನ್ 2025 ಘನ ಸರ್ಕಾರ ಆದೇಶ ಸಂಖ್ಯೆ ಕಂ ಇ 182 LRA 2024 ದಿನಾಂಕ 25/11/2025 ಕಲಬುರಗಿ ತಾಲೂಕಿನ ಭೂ ನ್ಯಾಯ ಮಂಡಳಿ ಉಲ್ಲೇಖ 2ರ ಪತ್ರದ ಪ್ರಕಾರ ರಚನೆಯಾಗಿದ್ದು, ಉಲ್ಲೇಖ 1ರ ಪ್ರಕಾರ ಅಧ್ಯಕ್ಷರು ಭೂ ನ್ಯಾಯ ಮಂಡಳಿ ಕಲಬುರಗಿ ಇವರಲ್ಲಿ ಬಾಕಿ ಇರುವ ಒಟ್ಟು 26 ಪ್ರಕರಣಗಳಲ್ಲಿ 13 ಪ್ರಕರಣಗಳನ್ನು ವಿಚಾರಣೆಗೆ ದಿನಾಂಕ ನಿಗದಿಪಡಿಸಲು ಸೂಚಿಸಿರುತ್ತಾರೆ. ಅದರಂತೆ ಮಾನ್ಯರ ನಿರ್ದೇಶನದ ಮೇರೆಗೆ ದಿನಾಂಕ 27ನೇ ಜೂನ್ 2025ರಂದು ಬಾಕಿ ಇರುವ ಒಟ್ಟು ಪ್ರಕರಣಗಳ ಪೈಕಿ 13 ಪ್ರಕರಣಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಕಾರಣ ನಾಮ ನಿರ್ದೇಶನ ಮಾಡಿ ಆದೇಶಿಸಿರುವುದರಿಂದ ಸದರಿ ವಿಚಾರಣೆ ಬೆಳಿಗ್ಗೆ 11:30 ಗಂಟೆಗೆ ನಿಗದಿಪಡಿಸಿರುವುದರಿಂದ ಸದರಿ ದಿನಾಂಕದಂದು ಹಾಜರಿರಲು ಕಾರ್ಯದರ್ಶಿಗಳು ಭೂ ನ್ಯಾಯ ಮಂಡಳಿ ಕಲಬುರಗಿ ಹಾಗೂ ತಹಶೀಲ್ದಾರರು ಕಲಬುರಗಿ ಇವರು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಕಲಬುರಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಕಲಬುರಗಿ ತಾಲೂಕಿನ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಿದರು. ಅದೇ ರೀತಿ ಶಾಸಕರು ತಹಶೀಲ್ದಾರರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಕೂಡ ಸನ್ಮಾನಿಸಿ ಗೌರವಿಸಿದರು. ಹತ್ತೊಂಬತ್ತು 1972ರಿಂದ ದೇವರಾಜ ಕಾಲದಿಂದ ಭೂ ನ್ಯಾಯ ಮಂಡಳಿ ಸ್ಥಾಪನೆ ಆಯಿತು. ಈಗ ಹೊಸ ನಮ್ಮ ಸರ್ಕಾರ ಬಂದ ಮೇಲೆ ಭೂ ನ್ಯಾಯ ಮಂಡಳಿ ಸದಸ್ಯರನ್ನ ಕಲಬುರಗಿ ಏನು ತಾಲೂಕಿದೆ, ರೂರಲ್ಲು, ಸೌತು, ನಾರ್ತು, ಅಫ್ಜಲ್ಪುರು ಕೆಲ ಭಾಗ ಎಲ್ಲ ಸೇರಿ 4 ಜನರಿಗೆ ಸದಸ್ಯರನ್ನು ನೇಮಕ ಮಾಡಲಾಗಿದೆ. ಇವತ್ತಿನಿಂದ ಅವರು ಕಾರ್ಯ ಪ್ರಾರಂಭ ಮಾಡ್ತಾಯಿದ್ದಾರೆ, ಪದಗ್ರಹಣ ಮಾಡ್ಕೊಂಡಿದ್ದಾರೆ. ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆ ಅಚ್ಚುಕಟ್ಟಾಗಿ ರೈತರ ಸಮಸ್ಯೆಗಳನ್ನು, ಗೇಣಿದಾರರ ಸಮಸ್ಯೆಗಳನ್ನು ಬಗೆಹರಿಸಿ ಅವ್ರು ನ್ಯಾಯ ದೊರಕಿಸ್ತಕ್ಕ ಕೆಲಸ ಮಾಡ್ಬೇಕಂತೇಳಿ ಅವರಿಗೆ ಸನ್ಮಾನ ಮಾಡಿ ಜವಾಬ್ದಾರಿನ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ವಾಹಿದ್ ಸಾಬ್, ಅಜಿತ್ ಸಾಬ್, ಸಾಕಿನ್ ಕೌಲಗಾಬಿ, ಅನಿಲ್ ಕುಮಾರ್ ತಂದೆ ಸಕಲದ ಕಾಂಬಳೆ, ಬಾಪುನಗರ್ ಸೇಡಂ ರೋಡ್ ಕಲಬುರಗಿ, ಚೆನ್ನಪ್ಪ ತಂದೆ ಶಿವಪುತ್ರಪ್ಪ ಮರಬ್, ಕೃಷ್ಣ ಮಂದಿರ ವಿದ್ಯಾನಗರ ಕಲಬುರಗಿ, ಶಿವಪುತ್ರಪ್ಪ ತಂದೆ ಭೀಮರಾಯ್ ವಕೀಲರು, ಸಾಕಿನ್ ಕುಸ್ನೂರ್ ಸೇರಿದಂತೆ ತಹಶೀಲ್ದಾರರಾದ ಆನಂದ್ ಕೆ, ಮಂಜುನಾಥ್ ಬಿರಾದಾರ್, ಸುಭಾಷ್ ಡೆಂಕಿ, ಶಂಭುಲಿಂಗ್ ಪಾಟೀಲ್, ಆನಂದ್ ಸಿದ್ದರಾಮಪ್ಪ, ಶಾಂತು ಪಾಟೀಲ್, ರವಿ ಪಾಟೀಲ್, ಟೈಗರ್ ವಿಘ್ನೇಶ್, ಅಶೋಕ್ ಹರ್ವಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೂನ್ 29ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸವಿತಾ ಸಮಾಜ ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ದಶಮಾನೋತ್ಸವದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ.
ಸವಿತಾ ಸಮಾಜ ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಎಸ್ಎಸ್ಎಲ್ಸಿ ಪಿಯುಸಿ ಸ್ನಾತಕ ಸ್ನಾತಕೋತ್ತರ ಡಾಕ್ಟರೇಟ್ ಪಿಎಚ್ಡಿ ವಯೋನಿವೃತ್ತಿ ನೂತನ ಸರಕಾರಿ ಸೇವೆಗೆ ಸೇರಿದ ಸಾಧಕರಿಗೆ ಸನ್ಮಾನ ದಶಮಾನೋತ್ಸವದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವು ರವಿವಾರ ದಿನಾಂಕ 29 ಜೂನ್ 2025ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸವಿತಾ ಸಮಾಜ ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಪ್ರತಿ ವರ್ಷದಕ್ಕಂತೆ ಈ ವರ್ಷವೂ ಕೂಡ ನಮ್ಮ ಸಂಘ ಸ್ಥಾಪನೆಯಾಗಿ 10 ವರ್ಷ ಆಯಿತು. 2016ರಿಂದ 2024ರವರೆಗೆ ನಮ್ಮ ಸಂಘ ಸ್ಥಾಪನೆಯಾಗಿ 10 ವರ್ಷ ಆಯಿತು. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಬರುವಂಥ 7 ತಾಲೂಕಿನ ಮತ್ತು ಎಲ್ಲ ಗ್ರಾಮಗಳಲ್ಲಿ ಮತ್ತು ಎಲ್ಲ ಹೋಬಳಿಯಲ್ಲಿ ನಮ್ಮ ಸವಿತಾ ಸಮಾಜದ ಎಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ. ಈ ವರ್ಷ 2025ನೇ ವರ್ಷ ಅಂದರೆ ದಶಮಾನೋತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯಗಳಾದ ಶ್ರೀ ಶ್ರೀ ಸವಿತಾನಂದ ಸ್ವಾಮೀಜಿಗಳು, ಇವರು ನಮ್ಮ ರಾಜ್ಯ ಸವಿತಾ ಪೀಠದ ಕೊಂಚೂರು ಮಹಾಪೀಠ ಸಂಸ್ಥಾನದ ಸ್ವಾಮಿಗಳು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಸಾಹೇಬರು ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಇನ್ನೊಬ್ಬರು ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮ ಶಾಸಕರುಗಳಾದ ಈ ದಕ್ಷಿಣ ಮತಕ್ಷೇತ್ರ ಶಾಸಕರುಗಳಾದ ಅಲ್ಲಂಪ್ರಭು ಪಾಟೀಲ್ ಸರು, ಉತ್ತರ ಮತಕ್ಷೇತ್ರದ ಶಾಸಕರುಗಳ ಶ್ರೀಮತಿ ಖನಿಜಾ ಫಾತಿಮಾ ಮೇಡಮ್ ಅವರು ಹಾಗೂ ಮತ್ತು ನಮ್ಮ ಗ್ರಾಮೀಣ ಮತಕ್ಷೇತ್ರ ಶಾಸಕರುಗಳಾದ ಬಸವರಾಜ್ ಮತ್ತಿಮೂಡ್ ಸರ್ ಹಾಗೂ ನಮ್ಮ ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರುಗಳಾದ ಶಶಿಲ್ಜಿ ನಮೋಶಿ ಹಾಗೂ ಇನ್ನೊಬ್ಬರು ಶಾಸಕರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಸರ್, ಇನ್ನೊಬ್ಬರು ಶಾಸಕರಾದ ನಮ್ಮ ಜಗದೇವ್ ಗುತ್ತೇರ ಸರು ಮತ್ತು ನಮ್ಮ ಸರ್ಕಾರ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರುಗಳಾದ ರಾಜಣ್ಣವರು, ನಮ್ಮ ಸವಿತಾ ಸಮಾಜದ ರಾಜ್ಯ ಅಧ್ಯಕ್ಷರು. ಅದರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಸರ್ ಅವರು ಮತ್ತು ನಮ್ಮ ಈಗ ಜಿಲ್ಲಾಧ್ಯಕ್ಷರ ಸರ್ಕಾರಿ ನೌಕರ ಸಂಘದ ಗುಲ್ಬರ್ಗ ನೌಕರ ಸಂಘ ಅಧ್ಯಕ್ಷರಾದ ಬಸವರಾಜ್ ಬಳುಂಡಿಗಿ ಸರ್ ಅವರಿಗೂ ಕೂಡ ಆಗಮಿಸಿದ್ದಾರೆ. ಮತ್ತು ನಮ್ಮ ಈಗ ಸವಿತಾ ಸಮಾಜದ ಮುಖಂಡರು ಮತ್ತು ಹಾಗೂ ನಮ್ಮ ನಗರ ಗ್ರಂಥಾಲಯ ಉಪನಿರ್ದೇಶಕರುಗಳಾದ ಅಜಯ್ ಕುಮಾರ್ ದಾಮರ್ಗಿದ ಅವರು ಮತ್ತು ಹಾಗೂ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಶ್ವಿನಿ ಕುಮಾರ್ ಎಸ್ ಧನ್ವಡ್ಕರ್, ಇವರು ವೈದ್ಯಾಧಿಕಾರಿಗಳು SBI ಬ್ಯಾಂಕ್ ಕಲಬುರಗಿ ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಶ್ರೀಮತಿ ತೃಪ್ತಿ ಎಸ್ ಲಾಕೆ ಅವರು ಮತ್ತು ಇನ್ನೊಬ್ಬರಾದ ನಮ್ಮ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಸಂಘದಾದ ಅಬ್ದುಲ್ ಮಜೀದ್ ಪಟೇಲ್ ಸರ್ ಅವ್ರಿಗೂ ಕೂಡ ಆಗಮಿಸ್ತಿದ್ದಾರೆ. ಮತ್ತು ಇನ್ನೊಬ್ಬರೆಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ನಮ್ಮ ಸಮಾಜದ ಎಲ್ಲ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸವಿತಾ ಸಮಾಜ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಪತ್ತಿನ ಸರ್ಕಾರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ವರ್ಷ ಕೂಡ ನಾವು SSLC ಮತ್ತು PUC ಡಿಗ್ರಿ PG ಮತ್ತು ಹೊಸ ನೌಕರು ಸೇರಿದವರಿಗೆ ಸನ್ಮಾನ ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ನಿವೃತ್ತಿಯವರಿಗೆ ಸನ್ಮಾನ. ಈ ವರ್ಷ ನಾವು 10ನೇ ಮತ್ತು PUCಯಲ್ಲಿ ನಮ್ಮಲ್ಲಿ ನೋಂದಣಿ ಆದವರ ಸಂಖ್ಯೆ 50ರಿಂದ 60 ಜನ ನೋಂದಣಿ ಆಗಿದ್ದಾರೆ 10ನೇ ಮತ್ತು PUC. ಇದರಲ್ಲಿ ನಮ್ಮ 10ನೇದಲ್ಲಿ ಫಸ್ಟ್ ನಮ್ಮ ಇವರು ಅಭಿಷೇಕ್ ನಾಗಪ್ಪ ಗೋಗಿ ಅಂತ ನಮ್ಮ ಇವರು 625ಕ್ಕೆ 614 ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. 98% ಆಗಿದೆ. ಇನ್ನೊಬ್ಬರಾದಂಥ ನಮ್ಮ ಸ್ಫೂರ್ತಿ ಗುಂಡೇರಾವ್, ಇವ್ರಿಗೂ ಕೂಡ 625ಕ್ಕೆ 618 ತೊಗೊಂಡಿದ್ದಾರೆ. ಇವ್ರಿಗೂ 98.88% ಆಗಿದೆ. PUCಯಲ್ಲಿ ಹರ್ಷಿತಾ ರಾಜೇಶ್ ಅಲ್ಲಿಪುರ್, ಇವರು PUCಯಲ್ಲಿ 97% ಮಾಡಿದ್ದಾರೆ. ಇನ್ನೊಬ್ಬರು PUCಯಲ್ಲಿ ಸೌಮ್ಯ ಗೋಪಾಲ್ ಚಿನ್ನಕರ್ 94.16% ಮಾಡಿದ್ದಾರೆ. PUCಯಲ್ಲಿ ಡಿಗ್ರಿಯಲ್ಲಿ ಈಶ್ವರಪ್ಪ ಹನುಮಂತಪ್ಪ 88% ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ರಾಜೇಂದ್ರ ಅಷ್ಟಗೀಕರ್, ಅಧ್ಯಕ್ಷರಾದ ಮಹೇಶ್ ಉಜ್ಲಿಕರ್, ಉಪಾಧ್ಯಕ್ಷರಾದ ರಾಜಶೇಖರ್ ಎಂ ಮಾನೆ, ಕಾರ್ಯದರ್ಶಿಗಳಾದ ಶ್ರೀಪಾದ ವಿಭೂತಿ ಮಲ್ಲಣ್ಣ, ಕ್ರಿಯಾ ಸಮಿತಿಯ ಸದಸ್ಯರಾದ ಗಂಗಾಧರ H ಸುರಪುರ್, ನಾಗಪ್ಪ ಟಿ ಗೋಗಿ, ಗೌರವ ಸಲಹೆಗಾರರಾದ ಮಲ್ಲಣ್ಣ R ಗೋಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಜೂನ್ 30ರಂದು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ವಿವಿಧ ಸೌಲಭ್ಯಗಳಿಗಾಗಿ ಆಗ್ರಹಿಸಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗಾಗಿ 12 ರೀತಿಯ ಸೌಲಭ್ಯಗಳು ಕಲ್ಯಾಣ ಮಂಡಳಿಯ ಮೂಲಕ ಜಾರಿಯಲ್ಲಿ ಇದ್ದರೂ ವಿವಿಧ ರೀತಿಯ ಸೌಲಭ್ಯಗಳಿಗಾಗಿ ಅರ್ಜಿ ಹಾಕಿ ವರ್ಷವಾದರೂ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸುವಲ್ಲಿ ಕಾರ್ಮಿಕ ಇಲಾಖೆ ಮಂಡಳಿ ವಿಫಲತೆ ಉದಾಸೀನತೆ ನೀತಿಯನ್ನ ಖಂಡಿಸಿ ಕೂಡಲೇ ಕಾರ್ಮಿಕರ ಖಾತೆಗೆ ಹಣ ಸಂದಾಯ ಮಾಡುವಂತೆ ಒತ್ತಾಯಿಸಿ ಜೂನ್ 30ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಜಿಲ್ಲಾ ಕಾರ್ಮಿಕ ಇಲಾಖೆಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. 2006ರಿಂದ ಪ್ರಾರಂಭವಾಗಿರ್ತಕ್ಕಂಥ ಮಂಡಳಿಯ ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡ್ಕೋತಕ್ಕಂಥ ನಿಟ್ಟಿನೊಳಗೆ ಹುಟ್ಟಿರ್ತಕ್ಕಂಥದ್ದು. ಆದರೆ ಇತ್ತಿತ್ತಲಾಗ ಆ ಒಂದು ಕಾರ್ಮಿಕರ ಯಾವ ಉದ್ದೇಶಕ್ಕಾಗಿ ಮಂಡಳಿಯನ್ನು ಇದೇ ಅದನ್ನು ಈಡೇರಿಸದೆ ಬೇರೆ ಬೇರೆ ಮಾಲೀಕರ ಒಂದು ಹಿತಮುಷ್ಟಿಯಲ್ಲಿ ಈ ಮಂಡಳಿಯ ಕಾರ್ಮಿಕರ ಕೆಲಸ ಮಾಡ್ತಾಯಿದೆ. ಎಲ್ಲ ಖಾಸಗಿ ಕಂಪನಿಯೊಳಗೆ ಎಲ್ಲ ಯೋಜನೆಗಳನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾರ್ಮಿಕ ಇಲಾಖೆ ಮಾಡ್ತಾಯಿದೆ. ಇದೆಲ್ಲವನ್ನು ವಿರೋಧಿಸಿ ಇವತ್ತಿನ 30ನೇ ತಾರೀಕಿನ ದಿವಸ ಇದೇ ತಿಂಗಳು 30ರಂದು ಕಟ್ಟಡ ಕಾರ್ಮಿಕ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಸಮನ್ವಯ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟವನ್ನು ಕಟ್ಟಡ ಕಾರ್ಮಿಕ ಸಮಿತಿಯಿಂದ ನಡೀತದೆ. ಜಿಲ್ಲಾಧಿಕಾರಿ ಮುಂದೆ ಯಾಕಪ್ಪ ಅಂತಂದ್ರೆ ಕೆಲವೊಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿರೋದರಿಂದ, ರೇವಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿರೋದರಿಂದ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಉಸುಕು ಮಾಫಿಯದು ಭಾಳ ನಡೆದಿದೆ. ಕರೆಕ್ಟ್ ಯಾರು ಬಡವರು ಒಂದು ಏನು ಮನೆ ಕಟ್ಟಬೇಕು ಅವ್ರಿಗೆ ಉಸುಕು ಸಿಗ್ತಾ ಇಲ್ಲ. ಓನ್ಲಿ ಸರ್ಕಾರ ದೊಡ್ಡ ದೊಡ್ಡ ಎಲ್ಲೆಲ್ಲಿ ಬಿಲ್ಡಿಂಗ್ ಅದ ಅಲ್ಲಿ ಹ್ಯಾಂಗೆ ಬರ್ತು ಉಸುಕ ನಮಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಬೇರೆ ಬೇರೆಯವರು ಕೂಡ ಯಾರು ರೊಕ್ಕ ಕೊಡ್ತಾರೆ, ಯಾರ್ಯಾರು ಅದಕ್ಕೆ ಎಲಿಜಿಬಲ್ ಇರ್ತಾರೆ ಅಂಥವ್ರು ಅಷ್ಟೇ ಉಸುಕು ತೊಗೊಂಡು ಮನೆ ಕಟ್ತಕ್ಕಂಥ ವ್ಯವಸ್ಥೆ ಇದೆ. ಬಡವರು ಮತ್ತು ಮಧ್ಯಮ ವರ್ಗದವರು ಮನೆ ಕಟ್ಟಬೇಕಾದ್ರೆ ಉಸುಕನ್ನು ಖರೀದಿ ಮಾಡದೆ ಈ ಹಾಗೇ ಮನೆಯನ್ನು ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥ ಉದಾಹರಣೆಗಳು ಭಾಳ ಇವೆ. ಈ ಉಸುಕಿನ ಸಮಸ್ಯೆಯಿಂದ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಕೂಡ ಸಿಗ್ತಾ ಇಲ್ಲ. ಉಸುಕಿಲ್ಲದ್ರೆ ಕೆಲಸನೇ ಇಲ್ಲ. ಅವೆಲ್ಲ ವಿಷಯಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಬರೀ ಹೇಳ್ತಾ ಇದ್ದಾರೆ. ಉಸುಕನ್ನು ಸರಳೀಕರಣ ಮಾಡ್ತೀವಿ ಅಂತಕ್ಕಂಥದ್ದು ಬರೀ ಹೇಳಿದರೆ ಸಾಲೋದಲ್ಲ. ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಉಸುಕನ್ನು, ಮಾಲೀಕರಿಗೆ ಬೇಕಾಗಿರ್ತಕ್ಕಂಥ ಉಸುಕನ್ನು ಸರಳೀಕರಣ ಮಾಡಿ ಎಲ್ಲರಿಗೂ ಸರಳವಾಗಿ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತಕ್ಕಂಥ ಬೇಡಿಕೆ ಆಗಿರೋದರಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಸೆಳೀತಕ್ಕಂಥ ಮೊದಲನೇ ಒಂದು ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತೀವಿ. ಅದಾದ ನಂತರ ಅಲ್ಲಿಂದ ಪ್ರತಿಭಟನಾ ಮೂಲಕ ರಾಷ್ಟ್ರಪತಿ ಚೌಕ್ ಮಾರ್ಗವಾಗಿ ಕಲಬುರಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ಒಂದು ಹೋರಾಟವನ್ನು ಈ ಕಟ್ಟಡ ಕಾರ್ಮಿಕ ಸಂಘಟನೆ ನಡೀತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಡ ಕಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಬೇಡಿಕೆಗಳು ವಿಷಯದ ಬಗ್ಗೆ ನಮ್ಮ ಇಲ್ಲಿ ಜಂಟಿ ಸಂಘಟನೆ ಸಮಿತಿ ಆಗಿರೋದರಿಂದ ಈ ಸುದ್ದಿಗೋಷ್ಠಿಯಲ್ಲಿ ಎನ್ಸಿಎಲ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶಂಕರ್ ಕಟ್ಟಿ ಸಂಗಾವಿ, ಸಮನ್ವಯ ಸಮಿತಿ ಕಲಬುರಗಿಯ ಜಿಲ್ಲಾ ಸಂಚಾಲಕರಾದ ಕಾಮ್ರೇಡ್ ಪ್ರಭುದೇವ್ ಎಳಸಂಗಿ, ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಶಿವಲಿಂಗಮ್ಮ ಲೆಂಗಟಿಕರ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ನಾಗಯ್ಯ ಸ್ವಾಮಿ, ನೆರವು ಕಟ್ಟಡ ಕಾರ್ಮಿಕರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರಾಜು ಮೋರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಂಘ ಸುಲೇಪೇಟ್ ತಾಲೂಕಾ ಚಿಂಚೋಳಿ ಜಿಲ್ಲಾ ಕಲಬುರಗಿಯ ವತಿಯಿಂದ ಪಿಡಿಒ ವರ್ಗಾವಣೆಗೆ ಹಳೆಯ ನಿಯಮ ಜಾರಿ ಮಾಡುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು.
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವರ್ಗಾವಣೆ ನಿಯಮ ಬದಲಾವಣೆ ಮಾಡದೆ ಹಳೆಯ ನಿಯಮದಂತೆ ಜಾರಿ ಮಾಡುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಂಘ ಸುಲೇಪೇಟ್ ತಾಲೂಕಾ ಚಿಂಚೋಳಿ ಜಿಲ್ಲಾ ಕಲಬುರಗಿಯ ವತಿಯಿಂದ ಅಧ್ಯಕ್ಷರಾದ ಸಂಜು ಕುಮಾರ್ ಕಳಸ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದ್ದಾರೆ. 7 ವರ್ಷ ಹಿಡ್ಕೊಂಡು 10 ವರ್ಷದ ತನ ಇದ್ದವರು ಬೇರೆ ತಾಲೂಕಾ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಂತೇಳಿ ಒಂದು ಆದೇಶ ಇತ್ತು, ಸರ್ಕಾರ ಆದೇಶ ಮಾಡಿತ್ತು. ಈಗ ಏಕಾಏಕಿ ಏನಪ್ಪ ಅಂತಂದ್ರೆ ಮತ್ತದು ಬದಲಾವಣೆ ಆಗ್ಯದ. ಆ ಬದಲಾವಣೆ ಆಗೋದು ಮೊದಲು ಏನಿತ್ತು ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ಅನ್ನೋದು ಏನಿತ್ತು 10 ವರ್ಷ 7 ವರ್ಷ ಒಂದೇ ತಲೆ ಮಾಡಿದವ್ರಿಗೆ ಬೇರೆ ತಾಲೂಕಾ ಅಥವಾ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡ್ಬೇಕಂತೇಳಿ ಒಂದು ಆದೇಶ ಇತ್ತು. ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂಥೇಳಿ ನಮ್ಮದೊಂದು ಆಗ್ರಹ ಅದ. ಅದಕ್ಕೆ ಈಗ ಕೆಲವೊಂದು ಪಿ ಡಿ ಒಗಳು ಏನು ಮಾಡ್ಯಾರ, ಒಂದೇ ತಲೆ ಒಂದು ಇಲ್ಲಿ ಸಿಟಿ ಸನಿ ಇರತಕ್ಕಂಥ ಒಂದು ಪಂಚಾಯತಿನೋ ಈ ಪಂಚಾಯತಿ ಇಲ್ಲ ಆ ಪಂಚಾಯತಿ ಇಲ್ಲೇ ಒಂದೇ ತಾಲೂಕದಾಗೆ ತಿರುಗಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ಅದನ್ನು ರದ್ದು ಮಾಡಿ ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಮಾಡಬೇಕು. ಮತ್ತು ಇವರು ನಮಗೆ ಯಾವ ತಾಲೂಕು ಬೇಕು, ಯಾವುದು ಊರು ಬೇಕು, ಯಾವ ಪಂಚಾಯತಿ ಬೇಕು ಆ ಪಂಚಾಯತಿಗೆ ನಾವು ಇಷ್ಟಪಟ್ಟು ಹೋಗ್ತಾರೆ. ಕೆಲವರು ಅಲ್ಲಿ ಜಾಗ ಇಲ್ಲ ಅಂದ್ರೂ ಪಿ ಡಿ ಒಗಳು ಖಾಲಿ ಇಲ್ಲ ಅಂದ್ರೂ ರೊಕ್ಕ ಕೊಟ್ಟು ಮೇಲಧಿಕಾರಿಗಳಿಗೆ ಸರ್ಕಾರ ಗಮನಕ್ಕೆ ತರಲಾರ್ದೇ ಇದು ವರ್ಗಾವಣೆ ಅವ್ರದ್ದೇ ಇಷ್ಟಪಟ್ಕೊಂಡು ಅವರು ವರ್ಗಾವಣೆ ಆಗ್ತಾಯಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವರ್ಗಾವಣೆ ನಿಯಮ ಬದಲಾವಣೆ ಮಾಡದೆ ಹಳೆಯ ನಿಯಮದಂತೆ ಜಾರಿ ಮಾಡಲು ಆಗ್ರಹ. ಹಳೆಯ ನಿಯಮ ಏನಪ್ಪ ಅಂತಂದರೆ 7 ವರ್ಷ 10 ವರ್ಷದಿಂದ ಒಂದೇ ಪಂಚಾಯತಿಯಲ್ಲಿ ಸತತವಾಗಿ ಸೇವೆ ಸಲ್ಲಿಸ್ತಾಯಿದ್ರು. ಆಗ ಅದು ಏನಪ್ಪ ಅಂದ್ರೆ ಈಗ ಬದಲಾವಣೆ ಅದು ನಾವೇನೋ ಖಂಡಿಸಿ ಮೊದಲೇನಿತ್ತು 10 ವರ್ಷದಿಂದ ಯಾರು ಒಂದೇ ಪಂಚಾಯತಿಗೆ ಇದ್ದರು ಅಂಥವ್ರಿಗೆ ಏನಪ್ಪ ಅಂದ್ರೆ ಬೇರೆ ತಾಲೂಕಾ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಂತೇಳಿ ನಮ್ಮದೊಂದು ಆಗ್ರಹ ಅದ. ಹಾಗಾಗಿ ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ನಾವು ಮಾಡಿದ್ದೀವಿ. ಅದಕ್ಕೇನಪ್ಪ ಅಂತಂದರೆ ಮೊದಲಿಂದ ಏನಿತ್ತು ಆದೇಶ ಅದೇ ಆದೇಶನೇ ಕಂಟಿನ್ಯೂ ಮಾಡಬೇಕು. 10 ವರ್ಷ ಯಾರು ಮಾಡಿರ್ತಾರೋ ಅಂಥವ್ರಿಗೆ ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಮಾಡಬೇಕು. ಯಾಕಂತಂದ್ರೆ ಒಂದೇ ತಾಲೂಕದಾಗ ಇಲ್ಲಿ ಸಿಟಿ ಸುತ್ತಮುತ್ತ ಏನು ಪಂಚಾಯತಿಗಳವ ಆ ಪಂಚಾಯತಿ ಒಳಗೆ ಕರ ವಸೂಲಿ ಆಗಲಿ ಬೇರೆ ಬೇರೆ ಇನ್ನಿತರ ಫಂಡ್ ಜಾಸ್ತಿ ಬರೋದ್ರ ಇಲ್ಲಿಂದ ಅವ್ರೇನಪ್ಪ ಅಂದ್ರೆ ಈ ಪಂಚಾಯತಿಗೆ ಇರ್ತೀನಿ ನಾ ಆ ಪಂಚಾಯತಿಗೆ ಇರ್ತೀನಿ ಅಂತೇಳಿ ಅವರು ಮನಸ್ಸಲ್ಲಿ ಇಟ್ಕೊಂಡು ಆ ದುಡ್ಡು ಮಾಡ್ಲಿಕ್ಕೆ ಏನಪ್ಪ ಅಂತಂದ್ರೆ ಒಂದೇ ಪಂಚಾಯತಿಯಲ್ಲಿ ಸತತವಾಗಿ 10 ವರ್ಷ ತನೂ ಅದಾರ. ಅಂಥವ್ರಿಗೆ ಏನಪ್ಪ ಅಂದ್ರೆ ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಮಾಡಬೇಕು ಅಂತೇಳಿ ನಮ್ಮದೊಂದು ಆಗ್ರಹ ಅದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.